ನೋಡಿ ಯಾರಿದು. ಬನ್ನಿ ಬನ್ನಿ, ಮಳೆ ಬರ್ತಿದೆ, ಹೋಗ್ರಿ. ಬಾಯ್ ಬಾಯ್ ಲಕ್ಕಿ. ಹಾ ಬನ್ನಿ, ಬರ್ತಾ ಇದಾರೆ ನೋಡ್ರಿ. ಸಡನ್ ಅಷ್ಟೇ. ಯಾವುದು ಇದಾ? ಇಲ್ಲ ಕುಸ್ತಿರೋದಕ್ಕೆ ತಿರ್ಗಾ ಪ್ಲಾಂಟೇಶನ್ ಮಾಡ್ತಾ ಇರೋದು. ಇಲ್ಲ ಅಲ್ಲಿ ನೋಡಿ, ಮರ ಕಟ್ ಮಾಡಾರೆ. ಮರ ಕಟ್ ಮಾಡಾರ ಬಾವಾ. ಇಲ್ಲಿ ನೋಡಿ, ಇಲ್ಲಿ ಹಾ ನೋಡಿ ನೋಡಿ, ಭೂಮಿಕಾ ಅಕ್ಕ. ಲಕ್ಕಿ ಲಕ್ಕಿ ಅನಾನಸ್. ಅನಾನಸು. ಏ ಅನಾನಸ್ ಅಲ್ಲ ಅದು. ಹಾ ಅಲ್ಲಿದ್ದಾರೆ ಅನಾನಸ್. ಬರುತ್ತಾ ಬಾವ ಕಿತ್ಕೊಂಡು. ಆಯ್ತಲ್ಲ ನೋಡಿ, ಬಾಬಾ ನೋಡಿ. ನೋಡಿ ಅಪ್ಪ, ನನಗಂತೂ ವಿಡಿಯೋ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ನೋಡಿ. ಎಲ್ಲ ನೋಡಿ. ಬನ್ನಿ ಭೂಮಿಕಾಕ, ಎಲ್ಲ ನೋಡಿ ನೋಡಿ. ಛತ್ರಿ ಎತ್ತಿ ಅಮ್ಮ, ಮಳೆ ನಿಂತೋಯ್ತು. ಕುಳ್ಳಕ್ಕ ಭೂಮಿಕಾಕ, ವೇರ್ ಆರ್ ಯು? ಲಕ್ಕಿ ಡಿಂಕ್ ಡಿಂಕ್. ಅವ್ನ ಹಾಡಿಗೆ ಡ್ಯಾನ್ಸ್ ಆಡ್ತಾ ಇದ್ದ. ಅವರಪ್ಪ ಇಲ್ಲಿ ಹಾಡಾಕ್ತವ್ರೆ, ಇಲ್ಲಿ ಇವ್ರ ಅಮ್ಮ ರೆಡಿ ಆಯ್ತವ್ರೆ. ಯಾಕಂದ್ರೆ ಎತ್ಕೊಂಡು ಸುಸ್ತಾಗೈತೆ. ಲಕ್ಕಿ ಆಡೋಯ್ತು ಅಂತ ಅವ್ನಿಗೆ. ನಾನು ವಿಡಿಯೋ ಮಾಡಿದ್ರೆ ಆಗಲ್ಲಮ್ಮ. ಬೆಣ್ಣೆ ಹಣ್ಣು ಅಂತೆ, ಅವಕಾಡೋ. ಅರೆ ಯಾವುದು ಅವಕಾಡೋನೇ ಬಿಟ್ಟಿಲ್ಲ. ನಮ್ಮ ಅಕ್ಕಂದಲ್ಲ ಅಣ್ಣ ಕಾಡಿದು ಬೆಣ್ಣೆ ಹಣ್ಣು. ಅರೆ ಹಣ್ಣೆ ಬಿಟ್ಟಿಲ್ಲ, ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಬೆಣ್ಣೆ ಹಣ್ಣು ಅಳಸ್ತಾನ ನೋಡ್ರಿ ಬಾಬು. ಎಷ್ಟೇ ಮರ ಸುಗಿ ಅಂತ ಬೆಳ್ಕೊಂಡ್ಬಿಡ್ತಲ್ಲಿ. ಅಲ್ಲಿಲ್ವಾ ಸಣ್ಣಕ್ಕೆ? ಅದು ಅಳಸನ್ ಮರನೇ. ಹಾ ಅದು ಹೇಳ್ತಿರೋದು. ಅಂಕಿತವ್ರಪ್ಪ, ಬಾರಮ್ಮ ಅಕ್ಕಮ್ಮ, ಬಂದಿ ನಮ್ಮ ಗುಂಪು ಸೇರಮ್ಮ. ಇಲ್ಲಿ ವಿಡಿಯೋ ಮಾಡ್ತೇವೆ. ಅಪ್ಪ ಯಾ ಪಾಪ ಯಾ ಪಾಪ ಯಾ ಪಾಪ. ನಾಳೆ ಹೆಂಗ್ ಮಾಡ್ತಾ ಇದೀನಿ ಬಾಬಾ. ಹೆಂಗನಿಸ್ತಿದೆ ಅಕ್ಕ? ಹೆಂಗನಿಸ್ತಿದೆ? ಹೆಂಗನಿಸ್ತಿದೆ? ಹೆಂಗ ಅನಿಸ್ತಿದೆ ಅಂತ ಕೇಳಿದೆ. ಖುಷಿ ಆಯ್ತು ಅಂತ ಕೇಳಿ. ಭೂಮಿಕಾ ಅಕ್ಕ ಹೆಂಗನಿಸ್ತಿದೆ ಅಣ್ಣ? ಹೆಂಗನಿಸ್ತಿದೆ? ಬಿಡು 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 ಬಿಡು. ಲಕ್ಕಿ ಹೆಂಗ ಅನಿಸ್ತಾ ಇದೆ? ಖುಷಿ ಆಗ್ತೈತೆ. ಅಯ್ಯೋ ಅಲ್ಲರಪ್ಪ. ಅಮ್ಮ ಎತ್ಕೊಂತ ನೋಡಿ ಸ್ವಲ್ಪ ಸಾತ್ಮೇಲೆ. ಅಯ್ಯೋ ನಮ್ ಲಕ್ಕಿಗೆ ದೃಷ್ಟಿ. ಕಾಯಿ ಬಾಳೆಕಾಯಿ ಗುನೆ ನೋಡಿ ಬಾಳೆ ಮರದಲ್ಲಿ. ಇಲ್ಲಿ ಕೋಕೋ ನೋಡಿ, ಕೋಕೋ ಸತ್ತೋಗಿ. ಕಾಫಿ ಸಾರಿ ಕಾಫಿ ತಪ್ಪ ಹೇಳ್ಬಿಟ್ಟೆ, ಅದಕ್ಕೆ ಕ್ಷಮಿಸ್ಬಿಡಿ. ಎಸ್ ಕಾಫಿ ನಂಗೆ ಗೊತ್ತಿಲ್ಲ ನನಗೂ. ಬನ್ನಿ ಬನ್ನಿ, ನಾನು ಹಿಂದೆ ಎಲ್ಲ ಫಾಲೋ ಮಾಡ್ಕೊಂಡು ಬನ್ನಿ. ನಾನೇ ರೂಟ್ ಹೇಳಿದೆ ನಿಮಗೆ. ಅಮ್ಮ ಕಾಯಿ ಕಡೆ ಬಾವಾ, ನಾನು ಅದೇ ನೋಡ್ತಾ ಇದ್ದೀನಿ. ಏನ್ ರಫ್ ರಫ್ ಅದು ಬಿಡದೆ. ಅಮ್ಮ ದೂರ ಬಂದು ಆಡಿ ಅಮ್ಮ, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಇನ್ನು ಅಂದ ವರ್ಣಿಸೋಕೆ ಒಂದು ಜನ್ಮ ಸಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮ ಹುಡುಗಿ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ. ಆಡ್ರಿ ಅಷ್ಟೇನಾ? ಅಯ್ಯ ಮಾ ರೋ ಯಾರು ಬರ್ತಾರೆ? ಇಲ್ಲೊಂದು ಇದೆ. ಅಯ್ಯೋ ಇಲ್ಲೇ ಇದೆ. ಏ ಅಲ್ಲಿರುತ್ತ ನೋಡ, ಅಲ್ಲೇ ಇದೆ. ಚೇಪೆಕಾಯಿನ ಅಲ್ಲ, ಬೇರೆ ಏನೋ ಉಚ್ಚಿ. ಚೇಪೆಕಾಯಿ ಗೊತ್ತಾಗಲ್ವಾ? ಹೌದಾ? ಅದ್ಭುತ ಆಗಿರೋದು ಗೋಡೆ. ಬಾ ಸಾಕ್ ಬನ್ರಿ, ಒಂದ್ ಸಾಕ್ ಬನ್ರಿ. ನೋಡಿ ನೋಡಿ, ಎಲ್ಲಾದ್ರೂ ಹೋದ್ರೆ ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ. ಕಿತಾಪತಿ ಇದೆ. ಏನಿದು? ಏನಿದು? ಫ್ಯಾಷನ್ ಫ್ರೂಟಾ ಇದು? ಫ್ಯಾಷನ್ ಫ್ರೂಟಾ ಇದು? ಫ್ಯಾಷನ್ ಫ್ರೂಟ್ ಅನ್ಸುತ್ತೆ, ಗೊತ್ತಿಲ್ಲ. ನೋಡೋಣ, ಹೆಸರು ಹಾಕಿದ್ದಿಲ್ಲ ಅದಕ್ಕೆ. ನೋಡಿ ನಮ್ಮ ಹಿಂದೆ ಇರೋ ಈ ಕಳ್ಳನೇ ಎತ್ಕೊಂಡು ಬಂದಿರೋದು. ಕಳ್ಳ ಅದು ಫುಲ್ ಜೋಶ್ ಅಲ್ಲಿದ್ದಾರೆ. ಏ ಬಿಲ್ಲು ಹಿಡಿದವನು ರಾಮ. ಏನು ಮಳೆನಾ?
ಹಾಂ ಎಕ್ಸಿಟ್ ಬಂತಾ? ಎಕ್ಸಿಟ್ ಬಂತು, ತುಂಬ ಚೆನ್ನಾಗಿತ್ತು. ಬಂದೆ ಇರಿ. ಎಕ್ಸಿಟ್ ಬಂದಿದೆ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಬನ್ನಿ ಬನ್ನಿ. ಹೆಂಗಿತ್ತು? ತುಂಬಾ ಖುಷಿ ಆಯ್ತು, ಸಖತ್ತಾಗಿದೆ. ನೀವು ಕೂಡ ವಿಸಿಟ್ ಮಾಡಿ. ಹೆಂಗಿತ್ತು ಅನಿಸಿಕೆ? ಸೂಪರ್ ಮೆಥಡ್ ನಾನು ಮಾಡಾಯ್ತು, ನಾನು ಫಸ್ಟ್ ಮಾಡ್ಬಿಟ್ಟು ಎಲ್ಲ ಬೇಗ ತಿರ್ಗಾ ಲೋಡ್ ಆಗಿ ನೆಕ್ಸ್ಟ್ ರೈಡ್ಗೆ ಹೋಗೋದು. ಯಾವುದೋ ವೈನ್ ಬಾರ ಏನಿದೆ. ಬಾಯ್. ಗ್ಲಾಸ್ ಬ್ರಿಡ್ಜ್ ಇಲ್ಲ, ಅದಕ್ಕೋಸ್ಕರ ಹಂಗೆ ಹೋಗಿದ್ವಿ ನೋಡ್ಕೊಂಬರಕ್ಕೆ. ಎಲ್ಲ ಸತ್ತದಾರೆ. ಬಾಯ್. ಬಾವಾ ದಿವ್ಯಾ, ಹಬ್ಬೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇನ್ನು ಹಬ್ಬಿ ಫಾಲ್ಸಾ? ಅಕ್ಕ ಅವರು ಅವಾಗ ಕಾಣಿಸ್ತಾ ಇಲ್ಲ. ಭೂಮಿಕಾ ಅಕ್ಕ ಪಾಚಿ ಮರದಲ್ಲಿ ಇರಲ್ಲ ಅದು, ಎಲ್ಲೋ ಬಂದಿರುತ್ತೆ. ಗಿಡಗಳದ್ದು. ನನಗೆ ಬಂದಿದ್ರೆ ಹೇಳು, ನಾನು ಜಂಪ್ ಮಾಡಿದ್ದೆ ಒಳಗಡೆ. ನಿಮ್ಮ ಚಪ್ಪಲು ಬಿಚ್ಚಿಲ್ವಲ್ಲ, ಹಂಗೆ ನಿದ್ದೆ ಹೊಡೆದಲ್ಲ, ಅದಕ್ಕೆ ಅದು ಚೆನ್ನಾಗಿರೈತೆ. ಚಪ್ಪಲ್ ಒಳಗಡೆ ಹೋಗತ್ತಾರೆ ನೋಡಿ, ಈ ಥರ ಇರುತ್ತೆ ಕಡ್ಡಿ ಜಗತ್ತೇನೆ, ಈ ಥರನೇ ಇರುತ್ತೆ. ನಿಂಗೆ ಗೊತ್ತೇ ಆಗಲ್ಲ, ಅಂಟ್ಕೊಬಿಡುತ್ತೆ. ಅದು ಅಲ್ಲಾಡೋದು ಇಲ್ಲ. ಬನ್ರಿ, ಆಯ್ತು, ಮುಗ್ದೈತಿ ಇವಾಗ. ಹಾಂ ಬನ್ನಿ ಸಾಕು. ಗುಂಡುಕ ಅಂತ ನನ್ನ ಮೇಲೆ ಹುಡ್ಕೊಬಿಡ್ತಾನೆ ಇವತ್ತು ನಾಳೆ. ಕೆಲಸ ಮಾಡೋ ಪಾಪ ಹೆಂಗ್ ಮಾಡ್ತಾರೆ ಪಾಪ, ಅವನಂತ ರಕ್ತ ಈರ್ತಾನೆ ಇರುತ್ತೆ. ಇನ್ನೊಂದು ಸಾಲ್ಟ್ ಅದಕ್ಕೆ ಜಾಸ್ತಿ. ಕೂದಲೆಲ್ಲ ಇದು ಫಾಲ್ಸ್ ನೋಡ್ಕೊಂಡು ತಿರ್ಗಾ ಆಚೆ ಹೋಗ್ತಾ ಇದೀವಿ. ನೋಡಿ ಎಲ್ಲರೂ ಹೋಗ್ತಾ ಇದೀವಿ. ನಡಿಯಮ್ಮ, ನೀನು ಯಾಕೆ ಫಸ್ಟು ಅಂತ. ಯಾರು ಕೊಡ್ತೀರಿ? ನನಗೆ ಕೊಡ್ತೀರಾ? ಇಲ್ಲಿ ಬಾ, ನನ್ನ ಕಣ್ಣೇ ಕಾಣಿಸ್ತಾ. ಎಲ್ಲರಿಗೂ ಪ್ರಸಾದ ಕೊಡೋ ಥರ ಇದೆ ಇದು. ಪ್ರಸಾದ ಕೊಡೋ ಥರ ಇದೆ. ಬನ್ನಿ ಚುಚ್ಬಿಡು ಹೋಯ್ತಲ್ಲ ಇವಳು ಛತ್ರಿಲಿ. ಮಾಡೋಣ ನಮ್ಮದೇ ಸರ್ಕಾರ. ಆಮೇಲೆ ನನಗೆ ಆಡ ಗೊತ್ತಿ ಏನು ಅಕ್ಕ ಚುಚ್ಚಿದ್ಲು, ನನಗೂ ಚುಚ್ಚಿದ್ಲು. ಬಾಬಾ ದಿವ್ಯ ಹೋಗ್ಬೇಕ್ರೆ. ನೋಡಿ ಏ ಅಲ್ಲೇ ಟಿಕೆಟ್ ನೀರಿರೋ ಥರ ಐತಿ. ಸಂಜೆ ಆಗ್ತಿದ್ದಂಗೆ ನಾವು ಮತ್ತೆ ರಾಜಾ ಸೀಟಿಗೆ ಬಂದಿದ್ವಿ. ಯಾಕಂದರೆ ಅಲ್ಲಿ ಸ್ನೋ ಬೀಳ್ತಾಯಿತ್ತು, ಮಾರ್ನಿಂಗ್ ತುಂಬ ಚಳಿ ಇತ್ತು. ಬಟ್ ಈವ್ನಿಂಗ್ ಆ ಥರ ಇರೋಲ್ಲ ಅಂತ ನಾವು ಅಂದ್ಕೊಂಡು ಬಂದಿದ್ವಿ. ಬಟ್ ಈವ್ನಿಂಗ್ ಕೂಡ ಅದೇ ಥರ ಸ್ನೋ, ಮಳೆ ಹೆಂಗೆ ಅನಿಸ್ತಿತ್ತಂದರೆ ಮೋಡ ಮೇಲೆ ನಾವಿದ್ದೀವಿ, ಅದ್ರ ಮೇಲೆ ಈ ಪ್ರಪಂಚ ಸೃಷ್ಟಿಯಾಗಿದೆ ಅನ್ನೋ ಥರನೇ ಕಾಣಿಸುತ್ತೆ. ಸಖತ್ತಾಗಿರುತ್ತೆ. ಅಲ್ಲೆಲ್ಲ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಗಡೆ, ಆಮೇಲೆ ಒಳಗಡೆ ಬಂದಿದ್ದು. ಒಳಗಡೆ ಯಾವುದೇ ಥರ ಪ್ಲಾಸ್ಟಿಕ್ನ ಅಲೋ ಮಾಡೋದಿಲ್ಲ. ವ್ಯೂ ಅಂತೂ ಸಖತ್ತಾಗಿರುತ್ತೆ. ಚುಮ್ಮು ಮಳೆ ಬೀಳ್ತಾ ಇರತ್ತೆ, ಚಳಿ ಆಗ್ತಾ ಇರತ್ತೆ. ನಾನು ಮಗು ಕರ್ಕೊಂಬಂದಿದ್ದರಿಂದ ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು, ಪಾಪನ ಕರ್ಕೊಂಬಂದು ತಪ್ಪು ಮಾಡಿದ್ನ ಅಂತ. ಮೆಟ್ಲು ಇಳಿದು ಕಾಲಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು. ಕೆಳಗೆ ನಿಂತಿದ್ದಾನೆ, ಮನೇಲಿ ಹೋದ್ರೆ ಅಂಗಡಿ ಇದ್ರಲ್ಲಿ ಹೋಗಿದ್ದಾನೆ. ಅಯ್ಯೋ ಏನು ಕಾಣಿಸ್ತಿದೆ? ಏನು ಕಾಣಿಸ್ತಾ ಇಲ್ಲ.
ನೋಡಿ ನೋಡಿ ಎಲ್ಲ ನೋಡಿ ಎಷ್ಟು ಮೇಲೆ ಬಂದಿದ್ದೀರಾ. ಜಿಪ್ಲೈನ್ ಮಾಡ್ತಿದ್ಯಾ? ಕೂಗೆ ಅವ್ನ ಕೈ ಫುಲ್ ಹೊಡೆ ತಳಕ ಇದ್ರದ್ದು ಗ್ಲೌಸ್ ಹಾಕಿದೆ, ಗ್ಲೌಸ್ ಬಿಚ್ಚಿದೆ ನೋಡಿ. ಈ ದೃಶ್ಯನ ನೋಡಿ ನಿಮಗೂ ಏನು ಅನ್ಸುತ್ತೆ ಅಂದರೆ ಇಲ್ಲೊಂದು ಕ್ಷಣ ನಾವು ಕಳೆದೋಗ್ಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಮಡಿಕೇರಿ ಇಷ್ಟ ಆಯಿತು. ನೀವು ಯಾರಾದರೂ ಮಡಿಕೇರಿಗೆ ಹೋದರೆ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಎಲ್ಲರಿಗೂ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿತ್ತು, ಸುಸ್ತು ಆಗಿಬಿಟ್ಟಿತ್ತು, ಬೇಗ ಊಟ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಈ ಮಳೆ ಬಿಡಬೇಕಲ್ಲ, ಕೊನೆಗೆ ಗೂಗಲ್ ರಿವ್ಯೂ ಚೆನ್ನಾಗಿದೆ ಅಂತ ಅಂದ್ಕೊಂಡು ಒಂದು ಹೋಟೆಲ್ಗೆ ಹೋಗಿದ್ವಿ. ಬಟ್ ಎಲ್ಲರೂ ರೇಟಿಂಗ್ ಚೆನ್ನಾಗೇ ಕೊಟ್ಟಿದ್ದಾರೆ. ಬಟ್ ನಮಗೆ ಯಾಕೆ ಊಟ ಇಷ್ಟ ಇಲ್ವೋ ನನಗಂತೂ ಗೊತ್ತಿಲ್ಲ. ಖಂಡಿತ ನನಗಂತೂ ಒಂಚೂರು ಇಷ್ಟ ಆಗಿದ್ದಿಲ್ಲ. ಬಟ್ ರೇಟಿಂಗ್ ಆ ಥರ ಹೇಳಬಾರ್ದು ಅವ್ರ ಮುಂದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ತಿನ್ಕೊಂಬಂದ್ವಿ, ಊಟಕ್ಕೆ ಅವಮಾನ ಮಾಡಬಾರ್ದು ಅಂತ. ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಹೋಗ್ಲಿ, ಟೇಸ್ಟು ಅದು ಕೂಡ ಇದ್ದಿಲ್ಲ. ಸೊ ಯಾರಿಗೂ ತಿಂದಿದ್ದೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಿಲ್ಲ. ಬಟ್ ಅಮೌಂಟ್ ಮಾತ್ರ ಚೆನ್ನಾಗಿ ಪೇ ಮಾಡಿಬಿಟ್ಟು ಬಂದ್ವಿ. 5000 ಅಬೋವ್ ಬಿಲ್ ಹೋಗಿತ್ತು. ಅದನ್ನು ನೆನೆಸ್ಕೊಂಡ್ರೆ ಇವಾಗ್ಲೂ ಆ ಹೋಟ್ಲನ್ನ ನಾವು ಯಾರಿಗೂ ರೆಫರ್ ಮಾಡೋದಿಲ್ಲ. ಮತ್ತೆ ನಾವು ರೂಮಿಗೆ ಬಂದು ಆನ್ಲೈನ್ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಹುಳ ತಿನ್ನಂಗೆ ಅನ್ಸುತ್ತಂತೆ. ನೀ ಯಾಕೆ ಇದೆ ನೋಡಿ ಹೋಟ್ಲ ತಿಂದು ಸಾಕು ಅಂತ ಟೊಮೆಟೊ ಡಾಕ್ಟರ್ಸಿಂದೆಲ್ಲ ಆರ್ಡರ್ ಮಾಡ್ಕೊಂಡು ತಿಂತಾ ಇದೀವಿ. ಎಲ್ಲರೂ ಏನು ಮಾಡ್ತಾ ಇದ್ರು ನೋಡ್ರಿ, ಲಕ್ಕಿ ಅವರಪ್ಪ ಲಕ್ಕಿ ನೆತ್ಕೊಂಡಿದ್ದಾರೆ. ಭೂಮಿ ತಿನ್ನಕ್ಕೆ ಆತುರವಾಗಿ ಕಾಯ್ತಾ ಇದ್ದಾಳೆ. ನಾನು ಕಮೆಂಟ್ ಹೊಡಿತಾ ಇದ್ದೀನಿ, ನಾನು ತಿನ್ನಕ್ಕೆ ಹೊಡೆದಾಗ ತಮ್ಮ ಮುಖಕ್ಕೆ ಫೈನಲಿ ಡಾಮಿನಸ್ ಮತ್ತು ಹೊರಗಡೆ ಊಟ ತೊಗೊಂಡು ಬಂದು ತಿಂದಿದ್ದಾಯಿತು. ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಸ್ವಲ್ಪ ಎಲ್ಲರಿಗೂ ರಿಲ್ಯಾಕ್ಸ್ ಆಯಿತು, ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರು. ಹೌದು, ಟ್ರಿಪ್ಪಿಗೆ ಬಂದರು ಟಯರ್ಡ್ ಆಗಿರಲ್ವಾ, ಫುಲ್ ಸುತ್ತಿ ಅದಕ್ಕೆ ನಿದ್ದೆ ಮಾಡಿದ್ರು. ಇದು ನಮ್ಮ ಮಡಿಕೇರಿಯ ಫಸ್ಟ್ ದಿನದ ವ್ಲಾಗ್ ಆಗಿತ್ತು, ಮೆಮೊರೀಸ್ ಕೂಡ ಆಗಿತ್ತು. ಸೆಕೆಂಡ್ ಡೇ ನಾವೆಲ್ಲ ಏನೇನು ಮಾಡಿದ್ವಿ ಅಂತ ಕಂಟಿನ್ಯೂಷನ್ ಇರುತ್ತೆ. ಕೊನೆಗೂ ಟ್ರಿಪ್ಪಿಗೆ ಬಂದರೂ ನನಗೆ ಜಾಗರಣೆ ತಪ್ಪಿಲ್ಲ. ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು, ನಾನು ಲಕ್ಕಿ ನೋಡ್ಕೊತಾ ಇದ್ದೆ. ಎಷ್ಟೊತ್ತು ಗಂಟೆ ಅವನು ತಾಚಿ ಮಾಡಲಿಲ್ಲ, ನನಗೂ ತಾಚಿ ಮಾಡೋಕ್ಕೆ ಬಿಟ್ಟಿಲ್ಲ. ಫೈನಲಿ ನಾನು ಮಲ್ಕೊಂಡೆ. ಬಟ್ ಎಲ್ಲರಿಗಿಂತ ಬೆಳಗ್ಗೆ ಬೇಗ ಎದ್ದೊಳೋ ಥರ ಆಗೋಯ್ತು ಸಿಚುವೇಶನ್ನು. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋ ಟೈಮ್ ಆಯಿತು. ಕಂಟಿನ್ಯೂಷನ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್.